ಬಿಗ್ ಬಾಸ್ ಸೀಸನ್ 10 ಒಂದಿಷ್ಟು ವಿವಾದಗಳ ಜೊತೆಗೆ ವಿಶೇಷತೆ ಕೂಡ ಇತ್ತು. ಸೊ ಅದೆಲ್ಲವನ್ನು ಮುಗಿಸಿ ಜರ್ನಿ ಇಂದ ಹೊರಬಂದ ನಂತರ ಆ ಬಿಗ್ ಬಾಸ್ ಸ್ಪರ್ಧಿಗಳ ಜೀವನ ಹೇಗಿದೆ ಅನ್ನೋಂಥದ್ದು ಈಗಾಗಲೇ ಒಂದಿಷ್ಟು ಮಾತುಕತೆ ಮಾಡಿದ್ದಾರೆ. ಬಟ್ ಈಗ ಒಂದಿಷ್ಟು ವಿಶೇಷತೆಗಳ ಜೊತೆಗೆ ಮತ್ತೆ ಜೋಡಿ ನಮ್ಮ ಜೊತೆಗಿದೆ. ಸೊ ತುಕಾಲಿ ಸಂತು ಮತ್ತು ಮಾನಸ್ ಅವರಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಒಂದು ಸ್ಪೆಷಲ್ ಗೆಟಪ್ಗಳಲ್ಲಿದ್ದಾರೆ, ಬೇರೆ ಬೇರೆ ಪ್ಲ್ಯಾನ್ಗಳಿರುತ್ತೆ. ಸಹಜವಾಗಿ ಬಿಗ್ ಬಾಸಿಂದ ಹೊರಬಂದ ನಂತರ ಏನು ಅನ್ನುವಂಥ ಪ್ರಶ್ನೆಗೆ ಅವ್ರನ್ನ ಕೇಳೋಣ. ಎಸ್ ಅಂತೂ ಹೇಗಿದ್ದೀರಾ? ಹೇಗೆಲ್ಲ ದಿನಗಳನ್ನು ಕಳೀತಾ ಇದ್ದೀರಾ? ಏನು ಚೇಂಜ್ ಆಯ್ತು ಲೈಫಲ್ಲಿ? ಬಿಗ್ ಬಾಸ್ ಏನು ಚೇಂಜ್ ಮಾಡ್ತು ಅಂತ? ಸರ್ ತುಂಬ ಚೇಂಜ್ ಆಗಿದೆ ಲೈಫು ಬೇರೆ ಲೆವೆಲಿಗೆ ಚೇಂಜ್ ಆಗಿದೆ ಸರ್. ಇಡೀ ಅಪಾರ ಅಭಿಮಾನಿಗಳ ಒಂದು ಸಂಪರ್ಕ ಸಿಕ್ಕಿದೆ, ಒಂದು ಪ್ರೀತಿ ಸಿಕ್ಕಿದೆ. ಇವತ್ತಿನ ಮಟ್ಟಿಗೆ ನಾನು ನಿಜಕ್ಕೂ ಏನೋ ಒಂದು ಸಾಧಿಸಿದಷ್ಟು ಸಂತೋಷ ಆಗ್ತಾಯಿದೆ. ಆಮೇಲೆ ಆಫರ್ಗಳು ಬರ್ತಾಯಿದೆ. ಎಲ್ಲೋ ಒಂದು ಕಡೆ ನನ್ನ ನಗಿಸೋ ಅಂಥ ಕೆಲಸ ಇನ್ನೂ ದೊಡ್ಡ ಮಟ್ಟಕ್ಕೆ ಸಾಕ್ತಾಯಿದೆ ಅನ್ನೋ ಒಂದು ಫೀಲಿಂಗ್ಸ್ ನನಗೆ ಆಗ್ತಾಯಿದೆ ಸರ್. ಎಸ್ ಮಾನಸ ಮೇಡಮ್, ಸಹಜವಾಗಿ ನಿಮ್ಮ ಬಗ್ಗೆನೂ ಕುತೂಹಲ ಜಾಸ್ತಿ. ಈಗಾಗಲೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಶುರುವಾಗಿದೆ, ಮುಂದಿನ ಬಿಗ್ ಬಾಸ್ಗೆ ಮಾನಸ ಮೇಡಮ್ ಕಳಿಸ್ಬೇಕು ಅಂತ. ಹೇಗೆ? ಇಲ್ಲ ಸರ್, ಆ ಥರ ಎಲ್ಲ ಅಂದ್ಕೊಂಡಿಲ್ಲ. ನಾನು ಏನು ಅದ್ರ ಬಗ್ಗೆ ಯೋಚನೆನೂ ಮಾಡಿಲ್ಲ. ಅವತ್ತಿನ ದಿನ ನನಗೇನು ಅನ್ನಿಸ್ತೋ ಅದನ್ನು ನಾನು ಮಾತಾಡಿ ಬಂದೆ ಅಷ್ಟೇ. ಯಾಕಂದರೆ ನನಗೂ ಸ್ವಲ್ಪ ಕೋಪಗಳಿದ್ದೋ, ಸಿಟ್ಟುಗಳಿದ್ದೋ ಸಂತನ ಮೇಲೆ. ಅದನ್ನು ನನಗೆ ಕ್ಯಾಮ್ರಾ ಇದೆ, ಇಲ್ಲ ಇನ್ನೊಬ್ಬರು ಜನ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಫಸ್ಟಿಂದನೂ ನಾನು ಹೆಂಗಿದ್ದೀನೋ ಹಾಗೆ ಮಾತಾಡ್ಬಿಟ್ಟು ಬಂದೆ. ಅದನ್ನೇ ಅವರೇ ಬೇರೆಯವರೆಲ್ಲರೂ ಅಂತ ಇದ್ದಾರೆ. ತುಂಬ ಖುಷಿ ಆಯಿತು ಸರ್, ನನಗೆ ಪಾಸಿಟಿವ್ ಆಗಿ ಹೇಳಿದ್ದೆಲ್ಲ ಖುಷಿ ಆಯಿತು. ಬಟ್ ಬಿಗ್ ಬಾಸ್ ಬಗ್ಗೆ ನಾನು ನಿಜ ಯೋಚನೆನೇ ಮಾಡಿಲ್ಲ ಸರ್.